T20 ಮ್ಯಾಚ್ ಒಳಗ ಕರ್ನಾಟಕದ ಒಬ್ಬ ಪ್ಲೇಯರ್ ಸೆಂಚುರಿ ಹೊಡೆದ ಅದೇ ಮ್ಯಾಚ್ ಒಳಗ 8 ವಿಕೆಟ್ ತಗೋತಾರ. ಆ ಪ್ಲೇಯರ್ ಯಾರತ್ ನಿಮ್ಗೆ ಗೊತ್ತಾ? ಅವರೇ ಕರ್ನಾಟಕ ಕಂಡ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಕೃಷ್ಣಪ್ಪ ಗೌತಮ್. 2019 KPL ಒಳಗ ಬಳ್ಳಾರಿ ಟಸ್ಕರ್ಸ್ ಪರ ಕೆ ಗೌತಮ್ ಅವರು 56 ಬಾಲಿಗೆ ಬರೋಬ್ಬರಿ 134 ಹೊಡಿತಾರ. 39 ಬಾಲಿ ಸೆಂಚುರಿ ಹೊಡೆದಿರ್ತಾರ. ಅದೇ ಮ್ಯಾಚ್ ಒಳಗ 4 ಓವರಿಗೆ 15 ರನ್ ನೀಡಿ 8 ವಿಕೆಟ್ ತಗೋತಾರ. ನಾ ಯಾಕಿದ್ ನಿಮಗೆ ಹೇಳಿದಂದ್ರ ಕೃಷ್ಣಪ್ಪ ಗೌತಮ್ ಅವರು ಕ್ರಿಕೆಟ್ ಬದುಕಿಗೆ ನಿವೃತ್ತಿ ಹೇಳ್ಯಾರ. ಕೃಷ್ಣಪ್ಪ ಗೌತಮ್ ಅವ್ರ ಹೆಸರು ನೆನಪುರಾನ ನನಗೊಂದು ನೆನಪಿಗೆ ಬರೋ ಮ್ಯಾಚ್ ಅಂದ್ರೆ 2019 ಕರ್ನಾಟಕ ತಮಿಳುನಾಡು ಸೈಯದ್ ಮುಸ್ತಾಕ್ ಅಲಿ ಫೈನಲ್. ಅದ್ರೊಳಗ ಲಾಸ್ಟ್ ಓವರಿಗೆ ತಮಿಳುನಾಡಕ 13 ರನ್ ಬೇಕಾಗಿರ್ತಾವ. ಲಾಸ್ಟ್ ಓವರ್ ಬಾಲಿಂಗ್ ಮಾಡಕ್ ಬಂದಂತ ಕೃಷ್ಣಪ್ಪ ಗೌತಮ್ ಅವರು ಫಸ್ಟ್ 2 ಬಾಲ್ನಾಗ 4 ಹೊಡ್ಸ್ಕೊಂಡ್ಬಿಡ್ತಾರ. ಅವಾಗ ತಮಿಳ್ನಾಡದವ್ರು ಈಸಿಲಿ ಗೆಲ್ತಾರಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಕೃಷ್ಣಪ್ಪ ಗೌತಮ್ ಅವ್ರು ಯಾವ ತರ ಮ್ಯಾಚ್ ತೊಗೊಂಡ್ಬರ್ತಾರಂದ್ರ 2 ಬಾಲಿಗೆ 4 ರನ್ ಬೇಕಾಗಿರುತ್ತೆ. ಅವಾಗ 5ನೇ ಬಾಲ್ ಎಸಂತ ಕೃಷ್ಣಪ್ಪ ಗೌತಮ್ ಅವರು ಆ ಟೂಡಿ ತಕೊಳ್ಳೋ ಹೊತ್ನ್ಯಾಗ ಮನೀಶ್ ಪಾಂಡೆ ಅವ್ರ ಎಸಂತ ಬಾಲ್ ಅದು ರನ್ಔಟ್ ಕಾರಣ ಆಕೈತಿ. ಅದಾದ್ಮೇಲೆ 1 ಬಾಲಿಗೆ 3 ರನ್ ಬೇಕಾಗಿರ್ತೈತಿ. ಅವಾಗ ಸಿಂಗಲ್ ರನ್ ಕೊಟ್ಟ ಆ ಮ್ಯಾಚ್ ಏನ್ ಮಾಡ್ತಾರಂದ್ರ 1 ರನ್ಲೆ ಕೃಷ್ಣಪ್ಪ ಗೌತಮ್ ಅವ್ರು ಗೆಲ್ಸ್ತಾರ. 1 ರನ್ಲೆ ಕರ್ನಾಟಕ ಟೀಮ್ ದವ್ರ ಗೆದ್ದು ಸೈಯದ್ ಮುಸ್ತಾಕ್ ಅಲಿ ಚಾಂಪಿಯನ್ ಆಕಾರ. ಇದನ್ನ ಎಲ್ಲೂ ಮರಿಲಾರಂತ ಮ್ಯಾಚ್. ಅವರು ಕರ್ನಾಟಕದ ಪರ ಎಲ್ಲಾ ಫಾರ್ಮೆಟ್ ಸೇರಿ 350 ವಿಕೆಟ್ ತಗೊಂಡಾರ. ಸಿಂಗಲ್ ಹ್ಯಾಂಡೆಡ್ಲಿ ಎಷ್ಟೋ ಮ್ಯಾಚ್ಗಳು ಗೆಲ್ಸ್ಯಾರ. ಅವರು IPL ಒಳಗ 5 ಟೀಮ್ ರೀಪ್ರೆಸೆಂಟ್ ಮಾಡ್ಯಾರ. ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್. 2021 CSK ದವರು 9.25 ಕೋಟಿ ಕೊಟ್ಟ ಅವ್ರನ್ನ ಖರೀದಿ ಮಾಡ್ತಾರ. ಆ ವರ್ಷದವ್ರ ಹೈಯೆಸ್ಟ್ ಬಿಡ್ ಆಗಿರುತ್ತೆ. ಕೆ ಗೌತಮ್ ಅವ್ರ ಪ್ರಕಾರ ಅವ್ರು 2 ಬೆಸ್ಟ್ ಇನ್ನಿಂಗ್ಸ್ ಯಾವಂದ್ರ ಮುಂಬೈ ವಿರುದ್ಧ 11 ಬಾಲಿ 33 ಹೊಡೆದ ರಾಜಸ್ಥಾನಕ್ಕೆ ಮ್ಯಾಚ್ ಗೆಲ್ಲಿಸ್ತಾರ. ಹಂಗ ರಣಜಿ ಮ್ಯಾಚ್ ಒಳಗ ತಮಿಳುನಾಡು ವಿರುದ್ಧ ಫಸ್ಟ್ ಇನ್ನಿಂಗ್ಸ್ನಾಗ 6 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ನಾಗ 8 ವಿಕೆಟ್ ತಗೊಂಡಿತ್ತು. ಐ ವುಡ್ ಪಿಕ್ 2 ಪರ್ಫಾರ್ಮೆನ್ಸಸ್. ಫಸ್ಟ್ ಒನ್ ಮುಂಬೈ ಇಂಡಿಯನ್ಸ್ ಮೇಲೆ 11 ಬಾಲ್ 33 ಹೊಡೆದಿದೆ. ಆ್ಯಂಡ್ ಇನ್ನೂ ಒಂದು ಕರ್ನಾಟಕಗೆ ರಂಜಿ ಟ್ರೋಫಿಲಿ ತಮಿಳುನಾಡು ಮೇಲೆ 6 and 8 ವಿಕೆಟ್ಸ್. ಅವ್ರು ಹೇಳೋ ಪ್ರಕಾರ ಅವ್ರು ತೆಗೆದ ಬೆಸ್ಟ್ ವಿಕೆಟ್ ಯಾವ್ದಂದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಬೋಲ್ಡ್ ಮಾಡಿದ್ರು. ಬೆಸ್ಟ್ ವಿಕೆಟ್ ಅಂದರೆ ವಿರಾಟ್ದೆ ಅಂತ ಹೇಳಬೇಕು. ಕೃಷ್ಣಪ್ಪ ಗೌತಮ್ ಅವರು ಇಂಡಿಯಾ A ಮತ್ತು ಇಂಡಿಯಾ ಟೀಮ್ನ ರೀಪ್ರೆಸೆಂಟ್ ಮಾಡ್ಯಾರ. ಅವ್ರ ಒಳಗಿನ ಒಂದು ಗುಣ ನನಗೆ ಇಷ್ಟ ಆಗೋದಂದ್ರೆ ಅವ್ರು ಮಾತಾಡೋಕಂಡ ಎಲ್ಲರೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೋದ್ಮ್ಯಾಗ IPL ಹೋದ್ಮ್ಯಾಗ ಹಂಗೆ ಕ್ರಿಕೆಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮ್ಯಾಗ ಆ ಕನ್ನಡನ ಮರುತ್ತ ಇಂಗ್ಲೀಷಿಗೆ ಶಿಫ್ಟ್ ಆಕಾರ. ಆದ್ರೆ ಕೃಷ್ಣಪ್ಪ ಗೌತಮ್ ಅವರು ಮ್ಯಾಕ್ಸಿಮಮ್ ಕನ್ನಡ ಮಾತಾಡ್ತಾರ. ಅವರು ಇವತ್ತು ಕ್ರಿಕೆಟ್ ಬದುಕಿ ನಿವೃತ್ತಿ ಹೇಳ್ಯಾರ. ಧನ್ಯವಾದಗಳು ಕೃಷ್ಣಪ್ಪ ಗೌತಮ್ ಸರ್. ಹಂಗ ನಿಮ್ಮ ಸೆಕೆಂಡ್ ಇನ್ನಿಂಗ್ಸಿಗೆ ಆಲ್ ದ ಬೆಸ್ಟ್. ಇಟ್ಸ್ ನಾಟ್ ಕನ್ನಡ, ಇಟ್ಸ್ ಕನ್ನಡ.